ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆ ಕೊಟ್ಟಂತ ಒಂದು ಸಂದೇಶವನ್ನು ತೆಗೆದುಕೊಳ್ಳೋಣ. ಧರ್ಮೋಪದೇಶ ಕಾಂಡ ಅಧ್ಯಾಯ ಧರ್ಮೋಪದೇಶ ಕಾಂಡ, ಅದರಲ್ಲಿ ಏಳನೇ ಅಧ್ಯಾಯ 9ನೇ ವಚನವಾಗಿದೆ. ಆದುದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಹಾಲೆಲುಯಾ. ದೇವರು ತನ್ನ ಮಕ್ಕಳಿಗೆ ವಾಗ್ದಾನ ಮಾಡಿದ್ದಾರಲ್ಲ, ಅದಕ್ಕಾಗಿ ಮತ್ತೆ ಈ ವಾಕ್ಯದಿಂದ ಈ ಮಾತುಗಳನ್ನ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾಕಂದ್ರೆ ಆಕಾಶ ಭೂಮಿ ಇಲ್ಲದೆ ಇರುವಾಗಲೇ ಜಗತ್ಪತಿಕ್ಕಿಂತ ನಿಮ್ಮನ್ನೆಲ್ಲ ನಾನು ಕರೆದಿದ್ದೀನಲ್ಲ, ನೀವೆಲ್ಲರೂ ನನ್ನನ್ನು ಮರ್ತು ಹೋಗಿದ್ದೀರೇನೋ ಎಂಬುದಾಗಿ ನಾನು ಮತ್ತೆ ವಾಕ್ಯದ ಮುಖಾಂತರ ನಿಮ್ಮನ್ನು ತಿಳಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ ದೇವರ ವಚನವನ್ನು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು ನಂಬಿಗಸ್ತನು. ಮನುಷ್ಯನ ತರ ಎರಡು ಮಾತಿನವನಲ್ಲ. ಮಾನವನ ನೆಚ್ಚಬೇಡ್ರಿ, ಅವನ ಉಸಿರು ಹೋಗಲು ಅವನ ಮಣ್ಣಿಗೆ ಸೇರ್ತಾನೆ, ಅವನ ಸಂಕಲ್ಪ ಅದೇ ದಿವಸ ಹಾಳಾಗುವುದು. ಆದರೆ ಇಲ್ಲಿ ಏನ್ ಹೇಳ್ತಾರೆ, ದೇವರು ಆತನು ನಂಬಿಗಸ್ತನಾದ ದೇವರು. ಹಾಲೆಲುಯಾ. ಎಂದಿಗೂ ಮಾರ್ಪಟ್ಟಿಲ್ಲ. ಆದಾಮ ಕಾಲದಿಂದ ಇಲ್ಲಿ ತನಕವೂ ದೇವರು ಅದೇ ದೇವರಾಗಿದ್ದಾರೆ. ಅದ್ರ ಮಧ್ಯದಲ್ಲಿ ಮನುಷ್ಯರು ಜನನ ಮರಣ ಎಷ್ಟೋ ಕೋಟಿ ಜನ ಹುಟ್ಟಿದ್ರು, ಅದೇ ರೀತಿಯಾಗಿ ಮರಣ ಹೊಂದಿದರು. ಈ ಲೋಕದಲ್ಲಿ ಅವರ ಹೆಸರೇ ಇಲ್ಲ. ಆದರೆ ಇಲ್ಲಿ ಏನ್ ಹೇಳ್ತದೆ, ನಂಬಿಗಸ್ತನಾದ ದೇವರು. ನಾನು ಒಂದು ಮಾತು ಒಂದು ಸಲ ಹೇಳಿದರೆ ಸಾಕು. ಮನುಷ್ಯ ಇವತ್ತು ಹೇಳಿದ ಮಾತು ನಾಳೆ ಮರ್ತೋಗ್ಬಿಡ್ತೀವಿ. ಆಲಯದಿಂದ ಕೇಳ್ಕೊಂಡ್ ಬಂದಿದ್ದ ವಾಕ್ಯಗಳನ್ನ ಹೊರಗಡೆ ಬಂದ್ರೆ ಮತ್ತೆ ಮಾನಸ ಕೇಳಿದ್ರೆ ವಾಕ್ಯ ನೆನಪಿರುವುದಿಲ್ಲ. ಆದರೆ ದೇವರು ಹಾಗಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಯಾವಾಗಲೂ ನನ್ನ ಹೆಸರನ್ನ ನೀವು ಮಹಿಮೆ ಪಡಿಸಿಕೊಂಡು ನೀವು ಎಲ್ಲಿ ಹೋದ್ರು, ಧರ್ಮೋಪದೇಶ ಕಾಂಡ ಅದೇ ಹೇಳ್ತದೆ, ದಾರಿಯಲ್ಲಿ ನಡೆಯುವಾಗ, ಕೂರುವಾಗ, ಮಲಗುವಾಗ, ಏಳುವಾಗ ನೀವು ಸದಾ ಕಾಲ ನಿಮ್ಮ ಜ್ಞಾಪಕ ಪಟ್ಟಿ, ನಮ್ಮ ನೆನಪಿಗೆ ನಾವು ಇಟ್ಕೋಬೇಕಂತ. ಅದೇ ರೀತಿಯಾಗಿ ಮುಂದೆ ದೇವರು ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನಗಳನ್ನು, ಕೃಪೆಗಳನ್ನು ಅವರು ಸಂತತಿವರೆಗೂ, ತಲೆಮಾರುವರೆಗೂ ನೆರವೇರಿಸುವನಾಗಿದ್ದೇನೆ. ಅದೇ ದೇವರು ವಾಗ್ದಾನ ಮಾಡಿದ್ದಾರೆ ಏನಂತ, ಅವನು ತನ್ನ ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆವರೆಗೂ ದಯ ತೋರ್ತಾರಂತೆ. ನೀವ್ ಯಾರಾದ್ರೂ ಒಂದು ಮನೆಯಲ್ಲಿ ಒಂದು ತಂದೆ ತಾಯಿ ಸಂಪೂರ್ಣವಾಗಿ ದೇವರನ್ನ ನಂಬಿ ನಿಮಗೆ 2 ಜನನೋ 4 ಜನನೋ 3 ಜನನೋ ಮಕ್ಕಳಿದ್ದರೆ ಈ ಲೋಕ ನೀವು ಬಿಟ್ಟು ಹೋದರೂ ಆ 1000 ತಲೆವರೆಗೂ ದಯ ತೋರ್ತಾರಂತೆ ದೇವರು. ಯಾಕಂದ್ರೆ ಮಕ್ಕಳಿಗೂ ನೀವು ಅದೇ ರೀತಿ ಅಭ್ಯಾಸ ಮಾಡಿಸಿರ್ತೀರಲ್ಲ ಪ್ರಿಯರೇ. ಆ 1000 ತಲೆವರೆಗೂ ಬಿಟ್ಟು ಹೋಗೋದು ನನ್ನ ಕೃಪೆಯೇ ನಿನಗೆ ಸಾಕು, ಆ ರೀತಿಯಾಗಿ ಮಾಡುತ್ತ ದೇವರು. ಹಾಲೆಲುಯಾ. ಇವತ್ತು ನಾವೇನೇ ಸ್ವಂತಕ್ಕಾಗಿ ಆಸ್ತಿ ಏನೇ ಮಾಡಿಟ್ರುವೆ ಅದು ಒಂದು ದಿವಸ ನುಸಿ ಇಡ್ತದೆ, ಕಳ್ಳ ಕತ್ಕೊಂಡು ಹೋಗ್ತಾನೆ. ಆದ್ರೆ ವಾಗ್ದಾನ ಮಾಡಿದಾರಲ್ಲ ದೇವರು, ಎಂದಿಗೂ ಅಳಿದು ಹೋಗುವುದಿಲ್ಲ. ಹಾಲೆಲುಯಾ. ಅವರ ಸಂತತಿಯವರಲ್ಲಿ 1000 ತಲೆಯವರೆಗೂ ನೆರವೇರಿಸುವನಾಗಿಯೂ ತನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶನ ಉಂಟು ಮಾಡ್ತಾನೆ. ಹಾಲೆಲುಯಾ. ನಂಬಿದವರಿಗೆ 1000 ತಲೆ. ದೇವರನ್ನ ಯಾರು ತಿರಸ್ಕಾರ ಮಾಡ್ತಾರೆ ಅವರಿಗೆ ನಾಶನ ಮಾಡ್ತಾರೆ ದೇವರು. ಇಲ್ಲಿ ವಾಕ್ಯ ಹಂಗೆ ಬರ್ದಿದೆ, ನನ್ನ ಮಾತಲ್ಲ ಇದು. ಹಾಲೆಲುಯಾ. ನೋಡಿ ಮತ್ತೊಂದ್ಸಲ ಓದ್ತೀನಿ. ನನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶನವನ್ನು ಉಂಟು ಮಾಡಿಯೇ ಇದ್ದಾನೆಂದು ತಿಳಿದುಕೊಳ್ಳಿರಿ. ಹಗೆಯವರ ವಿಷಯದಲ್ಲಿ ತಡ ಮಾಡದೆ ಆಗಲೇ ಮುಗಿ ತೀರಿಸುವನು. ಹಾಲೆಲುಯಾ. ದೇವರನ್ನ ಯಾರು ಹಾಗೆ ಮಾಡ್ತಾರೋ ತಡ ಮಾಡದೆ ಆಗಲೇ ಮುಗಿ ತೀರಿಸನಾಗಿದ್ದಾರೆ. ಹಾಲೆಲುಯಾ. ದೇವರು ನೋಡ್ರಿ, 2 ಈ ಭೂಮಿ ಮೇಲೆ ಇಟ್ಟಿದ್ದಾರೆ. ಪರಲೋಕವನ್ನು ತೋರಿಸಿದ್ದಾರೆ, ನರಕದ ಕುರಿತನ್ನು ತೋರಿಸಿದ್ದಾರೆ. ಹಾಲೆಲುಯಾ. ವಾಕ್ಯದ ಮುಖಾಂತರ. ಆಮೇಲೆ 2 ಇಟ್ಟಿದ್ದಾರೆ, ಶಾಪ ಆಶೀರ್ವಾದ 2 ನಮ್ಮ ಮುಂದೆ ಇಟ್ಟಿದ್ದಾರೆ. ಯುವರ್ ಚಾಯ್ಸ್. ಏನ್ ನೀವು ಆಯ್ಕೆ ಮಾಡ್ಕೊಳ್ತೀರಿ ಪ್ರಿಯರೇ, ಅದರ ಮೇಲೆ ತೀರ್ಪು ಮಾಡೋರಾಗಿದ್ದಾರೆ. ಹಾಲೆಲುಯಾ. ಹಾಗಾಗಿ ನಾವೆಲ್ಲರೂ ಒಳ್ಳೆದನ್ನೇ ಬಯಸಿ ಒಳ್ಳೆದನ್ನೇ ಆಯ್ಕೆ ಮಾಡಿಕೊಳ್ಬೇಕು. ಆ ಒಳ್ಳೆತನದಿಂದನೇ ಅನೇಕರ ಜನರಿಗೆ ನಾವು ತೋರಿಸ್ಕೊಡ್ಬೇಕು ಪ್ರಿಯರೇ.
ಹಾಲೆಲೂಯ. ಹಾಗಾಗಿ ದೇವರು ಈ ಧರ್ಮೋಪದೇಶ ಕಾಂಡದಲ್ಲಿ ಬಹಳ ಚಂದವಾಗಿ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ರೀತಿ ದೇವರು ಇದು ಮಾತನಾಡಿದ್ದಾರೆ ಪ್ರಿಯರೇ. ಹಾಲೆಲೂಯ. ನೋಡಿ, ಆಮೇಲೆ ಆದ ಕಾರಣ ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನ ಆಜ್ಞಾವಿಧಿಗಳನ್ನು ನೀವು ಅನುಸರಿಸುವರಾಗಿರಬೇಕು. ನಾನು ನಿಮಗೆ ತಿಳಿಸುವ ಮಾತುಗಳು, ವಾಕ್ಯದ ಮುಖಾಂತರ ಮಾತುಗಳೆಲ್ಲ ತಿಳಿಸುವಾಗ ನೀವು ಅದರಲ್ಲಿ ಅರ್ಥ ಮಾಡಿಕೊಂಡು ಅದನ್ನ ರೀತಿಯಾಗಿ ನೀವು ಜೀವಿಸಬೇಕು ಅಂತ ಹೇಳ್ತಾರೆ ದೇವರು. ಹಾಲೆಲೂಯ. ನೋಡಿ, ನಿಮಗೆ ಬೋಧಿಸುವ ಧರ್ಮೋಪದೇಶ ಆಜ್ಞಾವಿಧಿಗಳನ್ನು ನೀವು ಅನುಸರಿಸುವರಾಗಿರಬೇಕು. ಹಾಲೆಲೂಯ. ಮತ್ತೆ ನೀವು ಈ ವಿಧಿಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಿದರೆ ಅದಕ್ಕೆ ಪ್ರತಿಯಾಗಿ ನಿಮ್ಮ ದೇವರಾದ ಯೆಹೋವನು ಪಿತೃಗಳಿಗೂ ಪ್ರಮಾಣ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ನಿಮ್ಮಲ್ಲಿ ನೆರವೇರಿಸುವನಾಗಿ ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವನು. ಯಾರು ಮಾತನಾಡ್ತಾರೆ ಭೂಮಿ ಮೇಲೆ? ಯಾರಾದ್ರೂ ಮನುಷ್ಯರು ಹೇಳಲಿಕ್ಕೆ ಸಾಧ್ಯವೇ? ನನ್ನ ಆಜ್ಞೆಗಳನ್ನು ನೀವು ಕೈಗೊಂಡು ನಡೆದರೆ ನಿಮ್ಮನ್ನು ಪ್ರೀತಿಸಿ ನಾನು ನಿಮಗೆ ವಾಗ್ದಾನ ಮಾಡಿದ ದೇಶದಲ್ಲಿ ನಿಮ್ಮನ್ನ ಸೇರಿಸ್ತೀನಿ ಅಂತ ಹೇಳ್ತಾರೆ. ಹಾಲೆಲೂಯ. ದೇವರ ಎಂತ ಒಳ್ಳೆ ದೇವರು ನಮಗೆ. ಅದಕ್ಕೆ ಭಕ್ತ ಹಾಡಿದ್ದಾನೆ, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య ಅಂತ. ಯಾಕೆ ಸುಮ್ಮನೆ ಹೇಳಲ್ಲ, ಸುಮ್ಮನೆ ದೇವರನ್ನ ಹಾಡಿ ಹೊಗಳುವುದಿಲ್ಲ ಪ್ರಿಯರೇ. ನಮ್ಮ ದೇವರನ್ನ ನಾವು ಸವಿದು ನೋಡಬೇಕು. ಹಾಲೆಲೂಯ. ಈಗ ಯಾವ್ದಾರ ಒಂದು ಒಳ್ಳೆ ಪದಾರ್ಥಗಳನ್ನ ಅಂಗಡಿ ಮುಂಗಟ್ಟುಗಳಲ್ಲಿ ಇಡುವಾಗ ಅದನ್ನ ನೋಡಿದರೆ ನಮ್ಗೆ ಟೇಸ್ಟ್ ಗೊತ್ತಾಗುವುದಿಲ್ಲ. ಅದನ್ನ ಒಂದು ಪರ್ಚೇಸ್ ಮಾಡಿ ಒಂದು ಸ್ವಲ್ಪ ತೆಗೆದು ಟೇಸ್ಟ್ ನೋಡ್ಬೇಕು, ಅದು ಹೇಗಿದೆ ಟೇಸ್ಟ್ ಅಂತ. ಅದು ಚೆನ್ನಾಗಿದೆ ಇಲ್ಲಂದ್ರೆ ಉಪಯೋಗ ಮಾಡಬೇಕು. ಅದೇ ರೀತಿಯಾಗಿ ಸುಮ್ಮನೆ ನಾವು ದೇವರ ರಾಜ್ಯಕ್ಕೆ ಹೋಗಕ್ಕೆ ಆಗುವುದಿಲ್ಲ. ವಾಕ್ಯವನ್ನು ತಿಳಿದು ದೇವರು ನಮ್ಮ ಒಳಗೆ ವಾಸ ಮಾಡ್ತಾರಲ್ಲ, ಅಲ್ಲಿ ಇರುವಂತ ಸಂತೋಷ, ಸೌಭಾಗ್ಯ ಮತ್ತೆ ಬೇರೆ ಎಲ್ಲೂ ಸಿಕ್ಕುವುದಿಲ್ಲ. ಎಷ್ಟೇ ಕೋಟಿಗಟ್ಟಲೆ ಖರ್ಚು ಮಾಡಿ ನೀವು ಏನೇ ಕಟ್ಟಿದ್ರು, ಏನೇ ತೆಗೆದುಕೊಂಡ್ರು, ಒಂದು ವೆಹಿಕಲ್ ತಕೊಂಡ್ರು, ಮನೆ ಕಟ್ಕೊಂಡ್ರು, ಪ್ರತಿ ಪ್ರಾಪರ್ಟಿ ಮಾಡಿದ್ರು 3 ದಿವಸ ಸಂತೋಷ. ಆ ಸಂತೋಷ ಮತ್ತೆ ನಿಮ್ಮನ್ನ ಬಿಟ್ಟು ಹೊರಟೋಗುತ್ತೆ. ಆದ್ರೆ ನಮ್ಮ ದೇವರು ಕೊಡುವಂತ ಸಂತೋಷ ಇದೆಯಲ್ಲ, ಅದು ಶಾಶ್ವತವಾದ ಸಂತೋಷ. ಅದು ಎಂದೆಂದಿಗೂ ಅಳಿಯದಂತಹ ಸಂತೋಷ. ಯಾಕಂದ್ರೆ ನೀವು ನನ್ನನ್ನು ಸವಿದು ನೋಡಿ, ನಿಮ್ಗೆ ಗೊತ್ತಾಗ್ತದೆ ಅಂತ ಸ್ವಾಮಿ. ಅದಕ್ಕಾಗಿ ನಾವೆಲ್ಲ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು, ದೇವರು ಸುಮ್ಮನೆ ಮಾತಾಡಿರೋದಿಲ್ಲ ಪ್ರಿಯರೇ. ಹಾಗಾಗಿ ದೇವರೇ ನನ್ನ ಹೃದಯದೊಳಗೆ ಬಾ ಸ್ವಾಮಿ, ನನ್ನಲ್ಲಿ, ನನ್ನ ಕುಟುಂಬದಲ್ಲಿ ನೀನು ಆಳ್ವಿಕೆ ಮಾಡು ಎಂಬುದಾಗಿ ಪ್ರತಿಯೊಬ್ಬರು ಕೇಳುವುದಾದರೆ ಪ್ರಿಯರೇ, ದೇವರು ಖಂಡಿತವಾಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನೆಲ್ಲ ಆಳ್ವಿಕೆ ಮಾಡಿ ನಡೆಯಬೇಕಾದ ಮಾರ್ಗವನ್ನು ತೋರಿಸಿಕೊಡ್ತಾರೆ. ಹಾಲೆಲೂಯ. ಹಾಗಾಗಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ, ಈ ವಾಗ್ದಾನ ಮಾಡಿದಂತ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ ದೇವರೇ. ಯಾರಿಗೂ ಕೈ ಬಿಡದಂತೆ ಸಹಾಯ ಹಸ್ತವನ್ನು ಚಾಚು ಯೇಸು ನಾಮದಲ್ಲಿ ಎಲ್ಲ ಕುಟುಂಬ ನೆನೆಸಿ ಪ್ರಾರ್ಥಿಸ್ತೇನೆ. ಆಮೇಲೆ ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ